6ನೇ ದಿನನೇ ಚಮತ್ಕಾರ ನಿಮ್ಮ ಕಣ್ಣಿಂದನೇ ನೀವು ನೋಡೋಕ್ಕಾಗೋದಿಲ್ಲ ವೀಕ್ಷಕರೇ, ಆಯ್ತಾ. ಆ ರೀತಿಯಲ್ಲಿ ಆಯ್ತಾ, ಆ ರೀತಿಯಲ್ಲಿ ಒಂದು ಪವರ್ಫುಲ್ ಆಗಿರುವಂಥ ವಶೀಕರಣ ತಂತ್ರವನ್ನು ನೀವು ಮಾಡಿದ ನಂತರ ನಿಮ್ಮ ಕಣ್ಣಿನಿಂದಲೇ ನೀವು ನಂಬಕ್ಕಾಗೋದಿಲ್ಲ, ಆಯ್ತಾ ವೀಕ್ಷಕರೇ. ಆ ರೀತಿ ಒಂದು ಪ್ರಭಾವಶಾಲಿಯಾಗಿರುವಂತಹ ಒಂದು ವಶೀಕರಣ ಆಗಿರುವಂಥ ತಂತ್ರ ವೀಕ್ಷಕರೇ ಇದು, ಆಯ್ತಾ. ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟಿದ್ರೆ ದೂರ ಆಗಿರ್ತಾರಲ್ಲ, ಅವ್ರು ಮತ್ತೆ ನಿಮಗೆ ಸಿಗ್ತಾರೆ, ಆಯ್ತು ವೀಕ್ಷಕರೇ. ಇವತ್ತಿನ ದಿನ ಈ ಒಂದು ಸಂಚಿಕೆಯಲ್ಲಿ ಸ್ತ್ರೀ ಹಾಗೂ ಪುರುಷ ವಶೀಕರಣವನ್ನು ಯಾವ ರೀತಿಯಲ್ಲಿ ನೀವು ಮನೆಯಲ್ಲೇ ಕುತ್ಕೊಂಡು ಮಾಡಬಹುದು ಈ ಒಂದು ವಿಧಾನವನ್ನು, ಆಯ್ತಾ ವೀಕ್ಷಕರೇ. ಸ್ತ್ರೀ ಹಾಗೂ ಪುರುಷವನ್ನು ನೀವು ಕೂತ ಜಾಗದಲ್ಲೇ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ, ಆಯ್ತಾ. ಅದನ್ನು ಯಾವ ರೀತಿಯಲ್ಲಿ ಮಾಡಬಹುದು ಎಂಬುದನ್ನು ಈ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ವೀಕ್ಷಕರೇ. ನೀವು ಯಾರನ್ನಾದ್ರೂ ಇಷ್ಟಪಟ್ಟು ಅವರಿಂದ ನೀವು ಏನಾದರೂ ದೂರ ಆಗಿದ್ರೆ, ಆಯ್ತಾ ವೀಕ್ಷಕರೇ, ಎಷ್ಟೋ ತಿಂಗಳುಗಳಿಂದ ಪ್ರೀತಿಸ್ಬಿಟ್ಟು ಇದ್ದಕ್ಕಿದ್ದ ಹಾಗೆ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಎಷ್ಟೇ ಕರೆದ್ರು ಎಷ್ಟೇ ಗೋಳು ಹೋಯ್ಕೊಂಡ್ರು ಅವ್ರು ನನ್ನ ಹತ್ರ ಬರ್ತಾ ಇಲ್ಲ, ಜಗಳ ಆಯಿತು, ಮನಸ್ತಾಪ ಆಯಿತು, ಕಿರಿಕಿರಿ ಆಯಿತು, ಈ ಒಂದು ಲವ್ ವಿಚಾರದಲ್ಲಿ ಇಬ್ಬರು ಮನೆ ಕಡೆಯಿಂದ ಜಗಳ ಆಯಿತು, ಕಿರಿಕಿರಿ ಆಯಿತು, ಒಟ್ಟ ಅವ್ರು ನನ್ನ ಹತ್ರ ಬರ್ತಾ ಇಲ್ಲ, ಜಗಳ ಮನಸ್ತಾಪ ಪೊಲೀಸ್ ಸ್ಟೇಷನ್ ಗಂಟ ಹೋಗಿತ್ತು ನಮ್ದು ಲವ್ ವಿಚಾರ ಅನ್ನೋದಿದ್ರೆ ವೀಕ್ಷಕರೇ, ಈ ಒಂದು ತಂತ್ರವನ್ನು ಮಾಡಿ, ಆಯ್ತಾ. ಕೆಲವೇ ದಿನಗಳಲ್ಲಿ, ಕೆಲವೇ ನಿಮಿಷದಲ್ಲಿ ಅವರಾಗೆ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ, ಆಯ್ತಾ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನು ಒತ್ತಿ ವೀಕ್ಷಕರೇ. ಬನ್ನಿ ವೀಕ್ಷಕರೇ, ಈ ಒಂದು ಮಂತ್ರ, ಆಯ್ತಾ, ಈ ಒಂದು ತಂತ್ರ, ಆಯ್ತಾ, ನೀವು ಕುತ್ತಲ್ಲಿನೇ ನೀವು ಇಷ್ಟಪಟ್ಟವರನ್ನ ನೀವು ವಶೀಕರಣ ಮಾಡ್ಕೋಬಹುದು, ಆಯ್ತಾ. ಬನ್ನಿ ಅದನ್ನು ಯಾವ ರೀತಿಯಲ್ಲಿ ಮಾಡ್ಬೋದು ಎಂಬುದನ್ನು ನಾನು ನಿಮಗೆ ತಿಳಿಸ್ತೀನಿ ವೀಕ್ಷಕರೇ. ಮೊದಲಿಗೆ ಈ ಒಂದು ವೈಟ್ ಶೀಟ್ ತಗೊಳ್ಳಿ ವೀಕ್ಷಕರೇ, ಆಯ್ತಾ. ಈ ವೈಟ್ ಶೀಟಿನ ಮೇಲೆ ಒಂದು ಸ್ವಸ್ತಿಕ್ ಕುಂಕುಮದಿಂದ, ಆಯ್ತಾ ವೀಕ್ಷಕರೇ, ಕುಂಕುಮದಿಂದ ಸ್ವಸ್ತಿಕ್ ಅನ್ನು ಬರೀರಿ. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ನೋಡಿ ವೀಕ್ಷಕರೇ, ಸಂಪೂರ್ಣವಾಗಿ ಕುಂಕುಮದಲ್ಲಿನೇ ನೀವು ಬರೀಬೇಕಾಗುತ್ತೆ, ಆಯ್ತಾ. ಸ್ವಸ್ತಿಕ್ ಅನ್ನೋ ಮಾರ್ಕ್ ಅನ್ನು ನೀವು ಬರೀಬೇಕು ಕುಂಕುಮದಲ್ಲಿ. ಎಷ್ಟೋ ದಿನಗಳಿಂದ ಪ್ರೀತಿಸ್ತಿರ್ತೀರಾ, ಆಯ್ತಾ. ನಿಮ್ಮ ಫ್ಯಾಮಿಲಿನೂ ಒಪ್ತಾ ಇಲ್ಲ, ಹುಡುಗಿ ಫ್ಯಾಮಿಲಿಲೂ ಒಪ್ತಾ ಇಲ್ಲ, ಆದ್ದರಿಂದ ಹುಡುಗಿ ನಮ್ಮ ಕಡೆಯಿಂದ ದೂರ ಆಗಿದ್ದಾರೆ ಅನ್ನೋದಿದ್ರೆ ವೀಕ್ಷಕರೇ, ಆಯ್ತಾ, ಈ ಒಂದು ತಂತ್ರವನ್ನು ಮಾಡಿ ಮತ್ತೆ ಅವರೇ ಫ್ಯಾಮಿಲಿ ಮುಂದೆ ನಿಂತ್ಕೊಂಡು, ಆಯ್ತಾ, ಆ ಹುಡುಗಿರ ಮನೆಯ ಕಡೆಯವರು ನಿಮ್ಮ ಹುಡುಗಿನೇ ಅವರ ಮನೆಯವ್ರನ್ನ ಒಪ್ಪಿಸ್ಕೊಂಡು ನಿಮ್ಮ ಹತ್ರ ಬರ್ತಾಳೆ, ಆಯ್ತಾ ವೀಕ್ಷಕರೇ. ಈ ತಂತ್ರ ಮಾಡಿ, ತುಂಬಾ ಪವರ್ಫುಲ್ ಆಗಿರುವ ತಂತ್ರ ವೀಕ್ಷಕರೇ. ಇದನ್ನ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಮಾಡಿ, ಕೆಟ್ಟ ಉದ್ದೇಶದಿಂದ ಮಾಡಕ್ಕೆ ಹೋಗ್ಬೇಡಿ. ನೀವು ಕೆಟ್ಟ ಉದ್ದೇಶದಿಂದ ಮಾಡಕ್ ಹೋದ್ರೆ ಇದು ಸಕ್ಸಸ್ ಆಗಲ್ಲ, ಆಯ್ತಾ ವೀಕ್ಷಕರೇ. ಒಂದು ಒಳ್ಳೆ ಉದ್ದೇಶ, ಯಾಕಂತ ಹೇಳಿದ್ರೆ ನೀವು ಪ್ರೀತಿಸಿರ್ತೀರಾ, ಹುಡುಗಿ ನಿಮ್ಗೆ ಸಿಕ್ಕಿರಲ್ಲ ವೀಕ್ಷಕರೇ, ಆಯ್ತಾ. ಎಷ್ಟೋ ತಿಂಗಳುಗಳಿಂದ ಹುಡುಗನ ಪ್ರೀತಿಸಿರ್ತೀರಾ, ಆ ಹುಡುಗ ಬೇರೆ ಒಂದು ಹುಡುಗಿನ ಇಷ್ಟಪಟ್ಟ ಇರ್ತಾನೆ, ಅವನ್ನೇ ಮದುವೆ ಆಗಬೇಕು ಅನ್ನೋ ಒಂದು ಇಂಟೆನ್ಷನ್ ಅವ್ರು ಇಟ್ಕೊಂಡಿರ್ತಾರೆ. ನಿಮ್ಮನ್ನ ಪ್ರೀತಿಸ್ಬಿಟ್ಟು ಬೇರೆಯವ್ರನ್ನ ಇಷ್ಟಪಟ್ಟಿರ್ತಾರೆ ಗೊತ್ತಾ, ಆ ಟೈಮ್ನಲ್ಲಿ ಈ ಒಂದು ಪ್ರಯೋಗ ಮಾಡಿ, ಆಯ್ತಾ. ಅವರಾಗೆ ಅವರು ಮತ್ತೆ ನಿಮ್ಮನ್ನ ಬಿಟ್ಟು ಹೋಗೋಕ್ಕೆ ಚಾನ್ಸೇ ಇಲ್ಲ ವೀಕ್ಷಕರೇ, ಆಯ್ತಾ. ನೋಡಿ ವೀಕ್ಷಕರೇ, ಈ ರೀತಿಲಿ ಬರೆದಾಗಿದ ಮೇಲೆ ಈ ಒಂದು 4 ದಿಕ್ಕಲ್ಲೂ ನೋಡಿ ವೀಕ್ಷಕರೇ, ಈ ಒಂದು 4 ದಿಕ್ಕಲ್ಲೂ ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಅಥವಾ ಪುರುಷನ ಹೆಸರು ಬರೀಬೇಕು. ನಾನು ಎಕ್ಸಾಂಪಲ್ ಆಗಿ ಸ್ತ್ರೀಯ ಹೆಸರು ತಗೊಂತೀನಿ ವೀಕ್ಷಕರೇ. ಎಕ್ಸಾಂಪಲ್ ಆಗಿ ನೋಡಿ, ಮಾನಸ. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ನೀವು 4 ದಿಕ್ಕಿನಲ್ಲೂ ಹೆಸರು ಬರೀಬೇಕು ವೀಕ್ಷಕರೇ, ಆಯ್ತಾ. ನೋಡಿ ವೀಕ್ಷಕರೇ, ಈ ರೀತಿ ಬರೆದಾದ ನಂತರ ವೀಕ್ಷಕರೇ ನೀವು ಏನ್ ಮಾಡ್ಬೇಕಂತ ಹೇಳಿದ್ರೆ, ಒಂದು ನಿಂಬೆ ಹಣ್ಣು, ಆಯ್ತಾ ವೀಕ್ಷಕರೇ, ಒಂದು ನಿಂಬೆ ಹಣ್ಣಿನ ಮೇಲೆ ನೋಡಿ ವೀಕ್ಷಕರೇ, ಈ ಒಂದು ಲಿಂಬೆ ಹಣ್ಣು ತಗೊಳ್ಳಿ. ಈ ಒಂದು ಲಿಂಬೆ ಹಣ್ಣಿನ ಮೇಲೆ, ಆಯ್ತಾ ವೀಕ್ಷಕರೇ, ಈ ಒಂದು ಲಿಂಬೆ ಹಣ್ಣಿನ ಮೇಲೆ ನಿಮ್ಮ ಹೆಸರು ಬರೀಬೇಕು. ನಾನು ಎಕ್ಸಾಂಪಲ್ ಆಗಿ ಮಾದೇಶ್ ಅಂತ ಬರೀತಾ ಇದ್ದೀನಿ. ನೋಡಿ ವೀಕ್ಷಕರೇ, ನೋಡಿ ವೀಕ್ಷಕರೇ, ಈ ರೀತಿ ಬರೆದಾದ ಮೇಲೆ ಇದರ ಮೇಲೆ, ಆಯ್ತಾ ವೀಕ್ಷಕರೇ, ಇದರ ಮೇಲೆ ಒಂದು ಸ್ವಲ್ಪ ಕುಂಕುಮವನ್ನು ಹಚ್ಚಿ, ಆಯ್ತಾ ವೀಕ್ಷಕರೇ. ನೀರಿನಿಂದ ಮಿಶ್ರಣ ಮಾಡಿಬಿಟ್ಟು ಈ ರೀತಿಯಲ್ಲಿ ಕುಂಕುಮವನ್ನು ಹಚ್ಚಬೇಕಾಗುತ್ತೆ, ಆಯ್ತಾ ವೀಕ್ಷಕರೇ. ನೋಡಿ, ಈ ರೀತಿಲಿ ಹಚ್ಚಿಬಿಟ್ಟು ಮಧ್ಯಭಾಗದಲ್ಲಿ ಈ ರೀತಿಲಿ ಇಡಿ, ಆಯ್ತಾ ವೀಕ್ಷಕರೇ. ನೋಡಿ, ಈ ರೀತಿ ಬರೆದ್ಬಿಟ್ಟು ಈ ರೀತಿಲಿ ಇಡಿ, ಆಯ್ತಾ. ನೀವು ಇಷ್ಟಪಟ್ಟಿರುವಂತಹ ಸ್ತ್ರೀ ಅಥವಾ ಪುರುಷ ಆಗಿರ್ಬೋದು, ಅಥವಾ ನಿಮ್ಮ ಮನೆಯಲ್ಲಿ ಸಂಸಾರದಲ್ಲಿ ಕಿರಿಕಿರಿ ಆಗಿದ್ರೆ, ಆಯ್ತಾ, ಮಿಸ್ಸಸ್ ಮಾತು ಕೇಳ್ತಾ ಇಲ್ಲ, ಯಜಮಾನರು ಮಾತು ಕೇಳ್ತಾ ಇಲ್ಲ, ಯಜಮಾನರು ಬೇರೆ ಒಂದು ಸ್ತ್ರೀ ಸಹವಾಸ ಮಾಡಿದ್ದಾರೆ ಅನ್ನೋ ನಿಮಗೆ ಅನುಮಾನ ಇದ್ದರೆ, ಆಯ್ತಾ ವೀಕ್ಷಕರೇ, ಅಥವಾ ನಿಮ್ಮ ಮಿಸ್ಸಸ್ಸು ಬೇರೆ ಒಂದು ದಾರಿ ಹಿಡಿದಿದ್ದಾರೆ, ನಮ್ಮ ಮಾತು ಕೇಳ್ತಾ ಇಲ್ಲ, ಏನೇ ಒಂದು ಗೋಯಿ ಇಟ್ಕೊಂಡ್ರು ಅವ್ರು ನಮ್ಮ ಹತ್ರ ಬರ್ತಾ ಇಲ್ಲ, ಅಕಸ್ಮಾತ್ ನಿಮ್ಮ ಜಗಳ ಮನಸ್ತಾಪ ಮಾಡಿಕೊಂಡು ನಿಮ್ಮ ಮಿಸ್ಸಸ್ಸು ತವ್ರ ಮನೆಗೆ ಹೋಗಿದ್ರೆ, ಈ ಒಂದು ತಂತ್ರವನ್ನು ಮಾಡಿ
ಕೆಲವೇ ದಿನಗಳಲ್ಲಿ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ಆಯ್ತಾ? ಓಕೆ ವೀಕ್ಷಕರೇ, ಈ ರೀತಿ ಬರೆದಾದ ನಂತರ ವೀಕ್ಷಕರೇ ಮತ್ತೆ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಮ ಎಡಗೈ ನೋಡಿ ವೀಕ್ಷಕರೇ, ನಿಮ್ಮ ಎಡಗೈ ಮೇಲೆ ನಾನು ಬರ್ದಿದ್ದೀನಲ್ಲ ವೀಕ್ಷಕರೇ, ಎಕ್ಸಾಂಪಲ್ ಆಗಿ ಮಾನಸ ಮತ್ತು ಮಾದೇಶ್ ಅಂತ. ಅದೇ ರೀತಿಯಲ್ಲಿ ನೋಡಿ ಎಡಗೈ ಮೇಲೆ ನೋಡಿ ವೀಕ್ಷಕರೇ, ಮೊದಲಿಗೆ ನೀವು ಇಷ್ಟಪಟ್ಟಿರುವಂಥ ಹುಡುಗಿಯ ಹೆಸರು ಮಾನಸ ಆಯ್ತು ವೀಕ್ಷಕ. ಇದಾದ್ಮೇಲೆ ಮಧ್ಯಭಾಗದಲ್ಲಿ ಪ್ಲಸ್ ಚಿಹ್ನೆ ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಬರೆದ್ಬಿಟ್ಟು ಮತ್ತೆ ಇಲ್ಲಿ ನಿಮ್ಮ ಹೆಸರು, ನಾನು ಎಕ್ಸಾಂಪಲ್ ಆಗಿ ಮಾದೇಶ್ ಅಂತ ಬರ್ದಿದ್ದೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಈ ರೀತಿಯಲ್ಲಿ ಆದ ನಂತರ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ಒಂದು ಲಿಂಬೆಹಣ್ಣು ಆಯ್ತಾ ವೀಕ್ಷಕ, ಲಿಂಬೆಹಣ್ಣಿನ ಮೇಲೆ ಹೆಸರು ಬರ್ದಿದ್ದೀನಲ್ಲ, ಈ ಎಡಗೈಯಲ್ಲೂ ಈ ರೀತಿಯಲ್ಲಿ ಇಟ್ಬಿಟ್ಟು ಆಯ್ತಾ ವೀಕ್ಷಕರೇ, ಈ ರೀತಿಯಲ್ಲಿ ಎಡಗೈನ ಇಟ್ಬಿಟ್ಟು ಒಂದು ಮಂತ್ರ ವೀಕ್ಷಕರೇ, ಒಂದು ಮಂತ್ರವನ್ನು ನೀವು ಪಠಿಸ್ಬೇಕು. ಅದು ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ, ಓಂ ಹೀಂ ಹೀಂ ಮಾನಸ ಸಿದ್ಧಿಕರಿಯಂ ಹ್ರೀಂ ನಮೋ ಕುರು ಸ್ವಾಹ ಆಯ್ತಾ ವೀಕ್ಷಕರೇ. ಈ ಒಂದು ಮಂತ್ರವನ್ನು ಬರೋಬ್ಬರಿಯಾಗಿ ನೀವು 51 ಬಾರಿ ಹೇಳಿ ಸಾಕು. ಆಯ್ತಾ? 51 ಬಾರಿ ಈ ಒಂದು ಮಂತ್ರ ಹೇಳಿ ವೀಕ್ಷಕರೇ. ಯಾವ ಮಂತ್ರ ಅಂತ ಹೇಳಿದ್ರೆ ವೀಕ್ಷಕರೇ, ಮತ್ತೊಮ್ಮೆ ನಿಮಗೆ ಹೇಳ್ತಾ ಇದ್ದೀನಿ, ಓಂ ಹ್ರೀಂ ಹೀಂ ಮಾನಸ ಅಂದ್ರೆ ವೀಕ್ಷಕರೇ ನೋಡಿ, ಮಾನಸ ಅಂತ ಹೇಳಿದ್ರೆ ನೀವು ಇಷ್ಟಪಟ್ಟಿರುವಂಥ ಹುಡುಗಿ ಹೆಸರು ಆಯ್ತಾ. ಅದು ನಾನು ಎಕ್ಸಾಂಪಲ್ ಆಗಿ ಮಾನಸ ಅಂತ ತಗೊಂಡಿದ್ದೀನಿ. ನೀವು ಯಾರನ್ನ ಇಷ್ಟಪಟ್ಟಿದ್ರೆ ಅವ್ರ ಹೆಸರು ತಗೋಬೇಕು ವೀಕ್ಷಕರೇ. ಆಯ್ತಾ? ನೋಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಓಂ ಹೀಂ ಹೀಂ ಮಾನಸ ಸಿದ್ಧಿ ಕರೀಂ ಹ್ರೀಂ ನಮೋ ಕುರು ಸ್ವಾಹ ಅನ್ನೋ ಈ ಒಂದು ಮಂತ್ರವನ್ನು ನೀವು ಬರೋಬ್ಬರಿಯಾಗಿ 51 ಬಾರಿ ಹೇಳಬೇಕು. ಆಯ್ತಾ ವೀಕ್ಷಕರೇ? 51 ಬಾರಿ ಹೇಳಿದ ನಂತರ ವೀಕ್ಷಕರೇ ಮತ್ತೆ ಎಡಗೈಯಲ್ಲಿ ಈ ರೀತಿ ಲಿಂಬೆಹಣ್ಣನ್ನು ಇಟ್ಕೊಂಡು ಆಯ್ತಾ ವೀಕ್ಷಕರೇ, ಈ ರೀತಿಲಿ ಇಟ್ಕೊಂಡು ನಿಮ್ಮ ನೋಡಿ ವೀಕ್ಷಕರೇ, ಇಲ್ಲಿ ಮತ್ತೆ ಹೆಸರು ಬರ್ದಿರ್ತೀನಲ್ಲ ನೋಡಿ ವೀಕ್ಷಕರೇ, ಇದರ ಮೇಲೆ ಇಲ್ಲೇ ಹಿಂಗೆ ಇಟ್ಕೊಂಡು ಇದನ್ನ ಒಂದು 4 ದಾರಿಯ ರಸ್ತೆಯಲ್ಲಿ ಆಯ್ತಾ ವೀಕ್ಷಕರೇ, 4 ದಾರಿಯ ರಸ್ತೆಯಲ್ಲಿ ಹೋಗ್ಬಿಟ್ಟು ನಿಮ್ಮ ತಲೆಯಿಂದ ಕಾಲಿನವರೆಗೆ ಈ ರೀತಿಲಿ 3 ಸತಿ ನಿವಾಳಿಸ್ಬೇಕು. ಆಯ್ತಾ? ನಿವಾಳಿಸ್ಬಿಟ್ಟು ಬಲ್ಗಾಲ್ನಲ್ಲಿ ತುಳಿರಿ. ಆಯ್ತಾ? ಎಡಗೈಯಲ್ಲಿ ಬರ್ದಿರ್ತೀರಾ, ಬಲ್ಗಾಲ್ನಲ್ಲಿ ತುಳಿದು ಬಿಡಿ. ಆಯ್ತಾ ವೀಕ್ಷಕ? ತುಳಿದಿದ ತಕ್ಷಣನೇ ವೀಕ್ಷಕರೇ ಅವರು ನಿಮ್ಮ ಹತ್ರ ಬರ್ತಾರೆ ವೀಕ್ಷಕರೇ. ಆಯ್ತಾ? ಹೇಳ್ದೆ ಕೇಳ್ದೇನೆ ಆಯ್ತಾ, ಹೇಳ್ದೆ ಕೇಳ್ದೇನೆ ನಿಮ್ಮ ಹತ್ರ ಓಡಿ ಬರ್ತಾರೆ ಅವರು. ಆಯ್ತಾ? ಅದು ಮಾಡಿದ ನಂತರ ವೀಕ್ಷಕರೇ, ಈ ಒಂದು ಶೀಟ್ ಹಾಳೆ ಇದು ಬರ್ದಿದ್ದೀರಲ್ಲ ವೀಕ್ಷಕರೇ, ಆಯ್ತಾ ನೋಡಿ ಇದು ಬರ್ದಿದ್ದೀರಲ್ಲ, ಇದನ್ನ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ನೋಡಿ ವೀಕ್ಷಕರೇ, ಇದನ್ನ ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ, ನೀವು ಮಲಗೋ ಜಾಗ ನಿಮ್ಮ ಒಂದು ತಲೆ ದಿಂಬಿನ ಕೆಳಗಡೆ ಆಯ್ತಾ, ನಿಮ್ಮ ತಲೆ ದಿಂಬಿನ ಕೆಳಗಡೆ ಇದನ್ನ ನೀವು ಇಟ್ಕೊಂಡು ಮಲಗಬೇಕಾಗುತ್ತೆ. ಆಯ್ತಾ? ಇದನ್ನ ನೀವು ಬಲಗಾಲ್ನಲ್ಲಿ ತುಳಿದು ಬಂದಾದ ನಂತರ ಇದನ್ನ ನಿಮ್ಮ ತಲೆ ದಿಂಬಿನ ಕೆಳಗಡೆ ಇಟ್ಕೊಳ್ಳಿ. ಆಯ್ತಾ? ಮಾರನೇ ದಿನನೇ ಚಮತ್ಕಾರ ನಿಮ್ಮ ಕಣ್ಣಿಂದನೇ ನೀವು ನೋಡೋಕ್ಕಾಗೋದಿಲ್ಲ ವೀಕ್ಷಕರೇ. ಆಯ್ತಾ? ಆ ರೀತಿಯಲ್ಲಿ ಆಯ್ತಾ, ಆ ರೀತಿಯಲ್ಲಿ ಒಂದು ಪವರ್ಫುಲ್ ಆಗಿರುವಂಥ ವಶೀಕರಣ ತಂತ್ರವನ್ನು ನೀವು ಮಾಡಿದ ನಂತರ ನಿಮ್ಮ ಕಣ್ಣಿನಿಂದಲೇ ನೀವು ನಂಬಕ್ಕಾಗೋದಿಲ್ಲ. ಆಯ್ತಾ ವೀಕ್ಷಕರೇ? ಆ ರೀತಿ ಒಂದು ಪ್ರಭಾವಶಾಲಿಯಾಗಿರುವಂತಹ ಒಂದು ವಶೀಕರಣ ಆಗಿರುವಂಥ ತಂತ್ರ ವೀಕ್ಷಕರೇ ಇದು. ಆಯ್ತಾ? ಎಷ್ಟೋ ವರ್ಷಗಳಿಂದ ಇಷ್ಟಪಟ್ಟಿದ್ರೆ ದೂರ ಆಗಿರ್ತಾರಲ್ಲ, ಅವ್ರು ಮತ್ತೆ ನಿಮಗೆ ಸಿಗ್ತಾರೆ. ಆಯ್ತಾ ವೀಕ್ಷಕರೇ? ಈ ಒಂದು ಸಂಚಿಕೆ ನಿಮಗೆ ಏನಾದರೂ ಇಷ್ಟ ಆಗಿದ್ರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಕಮೆಂಟ್ ಮಾಡಿ ವೀಕ್ಷಕರೇ. ನಮಸ್ಕಾರ.